ತಂದೆ ಸರ್ ಮಾತಾಡೋದು. ಇಲ್ಲ ನಮಗೆ 7:39ಕ್ಕೆ ಫೋನ್ ಮಾಡಿದ್ರು ಹುಡುಗಿ ತಂದೆಗೆ, ಅಂದ್ರೆ ನಮ್ಮ ತಮ್ಮಗೆ, ನಿನ್ನ ಮಗಳು ನನ್ನ ಮಗಳು ಬಿಟ್ಟು ಹೋಗ್ಯಾರ ಅಂತೇಳಿ. ಏನಾಯ್ತಂದ್ರೆ ಬರೀ ಅಂತೇಳಿದ್ರು. ನಾವು ಹೋಗೋದ್ರಾಗ ಆ ರೂಮ್ನಿಂದ ತಂದು ಹಾಲಿಗೆ ಹಾಕಿಬಿಟ್ಟಿದ್ದಾರೆ. ಹಾಲಿಗೆ ಹಾಕ್ಬಿಟ್ಟಾರೆ. ಅಕ್ಕಿ ಸತ್ತದ್ದು ಅಲ್ಲಿ ಯಾರ್ಯಾರಿಗೂ ಗೊತ್ತಿಲ್ಲ ರೀ. ಅಷ್ಟು ಸೈಲೆಂಟಾಗಿ ಆ ಹುಡುಗಿನ ಕೊಲ್ಲಿ ಹಾಲಿಗೆ ತಂದಾಕ್ಯಾರ. ಆ್ಯಕ್ಚುಲಿ ಆ ಹುಡುಗಿ ತಾನಾಗಿ ಸಾಯ್ಬೇಕಂದಾಗ ಏನು ಮಾಡ್ಕೊಂಡಿಲ್ಲ ರೀ. ಈಗ 6 ತಿಂಗಳಿಂದ 1 ವರ್ಷದಿಂದ ಮದುವೆಯಾಗಿ 3 ವರ್ಷ ಆಯ್ತು ರೀ. 3 ವರ್ಷ ಅಲ್ಲಿಂದ 4 ತಿಂಗಳು ಚೆನ್ನಾಗಿದ್ರು. 4 ತಿಂಗಳು ಬರೀ ಟಾರ್ಚರ್ ರೀ. ಅವ್ನು MR ಅಂತ ಕೆಲಸ ಮಾಡ್ತಿದ್ದ, ಬರೀ ಕುಳಿತಿದ್ದ, ಅವ್ರು ದುಡಿಕಿಲ್ಲ, ರೊಕ್ಕ ಕೊಡಬೇಕು, ರೊಕ್ಕ ಕೊಡಂತ ಹೊಡೆಯೋದು ಬಡಿಯೋದು ಮಾಡ್ತಿದ್ದ. ಇಲ್ಲ ಈಗ 1 ವರ್ಷದಿಂದ ಪೊಲೀಸ್ ಕಂಪ್ಲೇಂಟ್ ಆಗಿತ್ತು, ಆದರೂ ನಾವು ರಾಜ್ಯ ಮಾಡಿ ಕಳಿಸಿದ್ವಿ. ಆದ್ರೆ ಆ ಹುಡುಗಿಗೆ ಮಾತ್ರ ಉಳಿಯಲ್ಲ. ಆ ಹುಡುಗಿನ ಕೊಲೆ ಮಾಡಿ ಆ ರೂಮ್ನಾಗ ಹೋಗಿ ಒಂದು ಫ್ಯಾನಿಗೆ ಸುಮ್ಮನೆ ತೋರ್ಸಕ್ಕೆ ಹಾಕ್ಯಾರ. ತಾವೇ ಬಾಗಿಲಿಗೆ ಕಿಲ್ಲಿ ಹೊಡ್ತಾರೆ, ತಾವೇ ಹಾರ್ಲಿ ಹೊಡ್ತಾರೆ. ಅಂದರೆ ಪೊಲೀಸಿಗೆ ನೋಡ್ತಾರೆ, ಒಳಗೆ ಕಿಲೆ ತಾನೇ ಉರ್ಲಾಕ್ಯಂಡು ಅಂತ ತೋರಿಸ್ಬೇಕಂತೇಳಿ. ಆಮೇಲೆ ನಾವು ನೋಡ್ತೀವಿ ಯಾರೂ ಉರ್ಲಾಕ್ಯಂಡಿಲ್ಲ. ಅಕಸ್ಮಾತ್ ಉರ್ಲಾಕ್ಯಂಡ್ರೆ ಆ ಫ್ಯಾನ್ ಇರ್ತದೆ, ಆ ಫ್ಯಾನು ಬಾಗಬೇಕಾಯ್ತು. ಯಾವುದು ಬಾಗಿಲ್ಲ ರೀ, ಹೆಂಗಿದ್ದು ಹಂಗೆ ಇತ್ತು. ಒಂದೇ ರೆಕ್ಕಿಗೆ ಸೀರೆ ಎಳಿಬಿಟ್ಟಾರೆ. ಆ ಸೀರೆ ಎಳ್ಬಿಟ್ಟು ಆ ಹುಡುಗಿಗೆ ಕುತ್ತಿಗೆ ಇಚ್ಕಿ ಸುಮ್ಮನೆ ತೋರಿಸ್ಯಾರ. ಅಂಥ ನೀಚರು. ಆ ಹುಡುಗಿಗೆ 11 ತಿಂಗಳು ಕೂಸಾರ. ಆ ಕೂಸಿನಿಂದ ಅಮ್ಮ ಅಮ್ಮ ಅಂತ ಹುಡುಕ್ಯಾಡಕ್ಕಿದ್ದಾವೆ. ಅಂಥ ಟೈಮ್ನಲ್ಲಿ ನಮಗೆ ಭಾಳ ನೋವು ಅನಿಸೋದು. ಏನು ಕಾಣಿಲ್ಲ. ವರದಕ್ಷಿಣೆ ಕಿರ್ಕೊಳ್ಳ, ದುಡ್ಡು ಬೇಕು, ಅವರಿಗೆ ದುಡ್ಡು ಬೇಕು, ಆಕೆಗೆ ದುಡ್ಡು ಬೇಕು. ತಾಯಿನೂ ದುಡಿತಿದ್ದಿಲ್ಲ, ಅವನು ದುಡ್ಡಾಗಿಲ್ಲ, ಇಬ್ಬರಿಗೂ ದುಡ್ಡು ಬೇಕು. ವರದಕ್ಷಿಣೆ ಬರೀ ಕಿರಿಕಿರಿ ದಿವಸ. ಆ ಹುಡುಗಿ ಸೈನ್ಸ್ ಸೆಂಟ್ರಿಗೆ ಕೆಲಸ ಮಾಡ್ತಿದ್ಲು. ದುಡ್ಡು ರೊಕ್ಕ ಬಂದ ತಕ್ಷಣ ತವ್ರ ಮನೆಗೆ ಹೋಗ್ಬಾರ್ದು. ಹೋದ್ರೆ ನೀನು ತವ್ರ ಮನೆಗೆ ದುಡ್ಡು ಕೊಡ್ತೀವಿ, ನಮಗೆ ಕೊಡು. ಹೊಡೆದು ಬಡ್ದು ಸಾಯಿಸ್ಯಾರ ಅವ್ರು. ಯಾರ್ಯಾರು ಕೊಟ್ಟರು? ತಾಯಿ ಗಂಡ. ಹೆಸರು ಮಂಜುನಾಥ್ ಅಂತೇಳಿ. ಅಕ್ಕಿ ತಾಯಿ ಹೆಸರು ಕವಿತಾ. ತಾಯಿ ಹೆಸರು ಕವಿತಾ, ಗಂಡ ಮಂಜುನಾಥ್. ಅವ್ರಿಬ್ಬರು ಕೂಡಿ ನಮ್ಮ ಮಗಳನ್ನ ಕೊಲೆ ಮಾಡಿದ್ರು. 2.5 ವರ್ಷ ಆಯ್ತು ಸರ್. 2.5 ವರ್ಷ ಆಗ್ಯದ. 4 ತಿಂಗಳು ಚೆನ್ನಾಗ್ಯಾರ. 4 ತಿಂಗಳಿಂದ ಕಿರಿಕಿರಿ. ಇವರು ಇಲ್ಲೇ ಲೋಕಲ್ IB ಹೊಸಬಲ್ಲಿ ಡಾಕ್ಟ್ರ್ ಇದೆ ಅಲ್ರಿ, ಅಲ್ಲಿ ಮನೆ ಪಕ್ಕಕ್ಕಿದೆ. ನಮ್ಮದು ಮನೆ NGO ಕಾಲೋನಿ ಆಗಿದೆ. ಈಗ ಒಂದು ಪ್ರೆಗ್ನೆಂಟ್ ಇದ್ದಾಗ ಭಾಳ ಕಿರಿಕಿರಿ ಕೊಟ್ಟು ಆ ಪ್ರೆಗ್ನೆಂಟ್ ಇದ್ದ ಸಮಯ ಅವ್ರಿಗೆ ಫೋನ್ ಮಾಡ್ತಿದ್ದ, ನೀನು ದುಡ್ಡು ಕೊಡು, ನನಗೆ ದುಡ್ಡು ಕೊಡು ಅಂತೇಳಿ. ನಾವು ಯಾವುದೇ ಕಿರಿಕಿರಿ ಮಾಡಲಾರ್ದ ಆ ಹುಡುಗಿ ಜಾಸ್ತಿ ಕಿರಿಕಿರಿಗೆ BP ಹೆಚ್ಚಾಯಿತು. BP ಹೆಚ್ಚಾದ್ರೆ ಅದನ್ನು ನಾವು ಮೇಂಟೈನ್ ಮಾಡಿಕೊಂತ ಡೆಲಿವರ್ ಆಯಿತು. ಡೆಲಿವರ್ ಆದ್ರೆ ಅವ್ರು ಬಂದೇ ಇಲ್ಲ, ಯಾರೂ ಬಂದಿಲ್ಲ. ಅಷ್ಟು ಟಾರ್ಚರ್. ವರದಕ್ಷಿಣೆ ದುಡ್ಡು ಬೇಕು, ದುಡ್ಡು ಬೇಕು.